ಎಲ್ಲ ನನ್ನ ವಿಶ್ವದರ್ಶಕ ಬಂಧು ಮಿತ್ರರಿಗೆ ಸ್ವಾಗತ. ಕರ್ನಾಟಕ ಟ್ರಾವೆಲ್ ಸೀರೀಸ್ ನಲ್ಲಿ ಇದು ಡೇ 1. ಇನ್ನು ನಾವು ಹೊಸದಾಗಿ ಸ್ಟಾರ್ಟ್ ಮಾಡ್ತಿರುವಂತಹ ಟ್ರಾವೆಲ್ ಸೀರೀಸ್ ನಲ್ಲಿ ಮೊದಲನೇದಾಗಿ ಬೆಂಗಳೂರಿಂದ ಸ್ಟಾರ್ಟ್ ಮಾಡ್ತಾ ಇದೀವಿ. ಈ ಒಂದು ಪ್ರಯಾಣಕ್ಕೆ ಯಾವುದೇ ಅಡೆತಡೆ ಇಲ್ಲದೆ ಹೋಗುವಂತ ಪ್ರತಿಯೊಂದು ಜಾಗನೂ ಸಿಗೋಂತ ಪ್ರತಿಯೊಬ್ಬ ವ್ಯಕ್ತಿನೂ ಚೆನ್ನಾಗಿರ್ಲಿ ಮತ್ತೆ ಬೇರೆ ಯಾವುದೇ ರೀತಿ ಸಮಸ್ಯೆ ಆಗದೆ ಇರ್ಲಿ ಅಂತ ಆಶೀರ್ವಾದ ಪಡೆಯೋಣ ಅಂತ ಬೆಂಗಳೂರಿನಲ್ಲಿ ಇರುವಂತಹ ದೇವಸ್ಥಾನಗಳ ಕಡೆಗೆ ಹೊರಟೆ. ನಾನ್ ಈ ವಿಡಿಯೋದಲ್ಲಿ ತೋರಿಸುವಂತ ದೇವಸ್ಥಾನಗಳನ್ನ ನೀವು ಆಲ್ರೆಡಿ ನೋಡಿರ್ತೀರಾ, ಇಲ್ಲ ಅಂದ್ರೆ ಬಸ್ ನಲ್ಲಿ ಹೇಗೆ ಟ್ರಾವೆಲ್ ಮಾಡಬಹುದು ಅಂತ ಈ ವಿಡಿಯೋದಲ್ಲಿ ಹೇಳ್ತೀನಿ. ಅದಕ್ಕೆ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಲೇಡೀಸ್ಗೆ ಹೇಗಿದ್ರು ಫ್ರೀ, ಇನ್ನ ಜೆಂಟ್ಸ್ಗೆ ಅಂದ್ರೆ 80 ರೂಪೀಸ್ ಕೊಟ್ಟು ಪಾಸ್ ತಗೊಂಡ್ಬಿಟ್ರೆ ಸಾಕು, ಇನ್ಯಾವುದಕ್ಕೂ 1 ರೂಪಾಯಿನೂ ಖರ್ಚಾಗಲ್ಲ. ಬನ್ನಿ ನಾವು ಜರ್ನಿನ ಸ್ಟಾರ್ಟ್ ಮಾಡೋಣ. ಫಸ್ಟ್ ನೀವು ಮೆಜೆಸ್ಟಿಕ್ ಅಥವಾ ಸೆಂಟ್ರಲ್ ಇಂದ ಮಲ್ಲೇಶ್ವರಂ 15th ಕ್ರಾಸ್ಗೆ ಬರಬೇಕು. ಬಂದಾಗ ನಾವು ನೋಡುವಂತ ಮೊದಲನೇ ದೇವಸ್ಥಾನ ಶ್ರೀ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ. ಈ ದೇವಸ್ಥಾನ 17th ಸೆಂಚುರಿನಲ್ಲಿ ಕಟ್ಟಿರೋದು. ಮತ್ತೆ ಈ ದೇವಸ್ಥಾನಕ್ಕೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಬರಕ್ಕೆ ಕಾರಣ ಏನಂದ್ರೆ, ಅವಾಗಿನ ಕಾಲದಲ್ಲಿ ದೇವಸ್ಥಾನದ ಸುತ್ತಮುತ್ತ ಎಲ್ಲ ದಟ್ಟವಾದ ಕಾಡಿತ್ತು, ಹಾಗಾಗಿ ಆ ಹೆಸರು ಬಂತು. ನನ್ಗನ್ಸೋ ಪ್ರಕಾರ ನಿಮ್ಮಲ್ಲಿ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿರ್ತೀರಾ. ಬಂದಿಲ್ಲ ಅನ್ನೋರು ಡೆಫಿನೆಟ್ಲಿ ವಿಸಿಟ್ ಮಾಡಿ. ನಾವು ಹೋಗಿದ್ದಿನ ಜನ ಏನು ಜಾಸ್ತಿ ಇಲ್ದೇ ಇರೋ ಕಾರಣ ದೇವಸ್ಥಾನನೆಲ್ಲ ನೀಟಾಗಿ ಮತ್ತೆ ನಿಧಾನಕ್ಕೆ ನೋಡೋಕಾಯ್ತು. ಇನ್ನ ಒಳಗ್ ಹೋಗೋಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ವಿಶ್ವದರ್ಶಕ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವರ್ಷ ಅಂದ್ರೆ 2026 ರಲ್ಲಿ ನಾನು ಮೊದಲನೇ ಆಶೀರ್ವಾದ ಪಡ್ಕೊಂಡಿದ್ದು ಈಶ್ವರನ ಹತ್ರ. ದೇವ್ರ ಹತ್ರ ಹೋಗಿ, ದೇವ್ರೆ ನನ್ ಮೇಲೆ ಒಂದು ಕಣ್ಣಿಟ್ಟಿರಪ್ಪ, ಮತ್ತೆ ನನ್ನ ಶತ್ರುಗಳ ಮೇಲೆ ನಿನ್ನ 3ನೇ ಕಣ್ಣಿಟ್ಟಿರಪ್ಪ ಅಂತ ಕೇಳ್ಕೊಂಡೆ. ನಾನ್ ಈ ದೇವಸ್ಥಾನಕ್ಕೆ ಫಸ್ಟ್ ಟೈಮ್ ಬರ್ತಿರೋದು. ನಂಗೆ ಈ ದೇವಸ್ಥಾನದ ವಾತಾವರಣ ಎಲ್ಲ ತುಂಬಾ ಇಷ್ಟ ಆಯ್ತು. ಆದ್ರೆ ಮಲ್ಲೇಶ್ವರನ ದರ್ಶನ ಆಗೋಕೆ ಸ್ವಲ್ಪ ಕಷ್ಟ ಆಯ್ತು. ಇನ್ನ ದೇವರ ದರ್ಶನ ಎಲ್ಲ ಆದ್ಮೇಲೆ ಅಲ್ಲೇ ದೇವಸ್ಥಾನದ ಸುತ್ತಮುತ್ತ ಎಲ್ಲ ಒಂದು ಸ್ವಲ್ಪ ಹೊತ್ತು ಓಡಾಡ್ತಾ ಇದ್ದೆ. 2026 ಹೊಸ ವರ್ಷನ ಬೇರೆ ಎಲ್ಲೆಲ್ಲೋ ಸ್ಟಾರ್ಟ್ ಮಾಡೋದಕ್ಕಿಂತ ಈ ತರ ದೇವಸ್ಥಾನಗಳಲ್ಲಿ ಸ್ಟಾರ್ಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಅದಾದ್ಮೇಲೆ ನೆಕ್ಸ್ಟ್ ನಾವು ಬಂದಿದ್ದೆ ಕಾಡು ಮಲ್ಲೇಶ್ವರ ಸ್ವಾಮಿ ದೇವಸ್ಥಾನ ಪಕ್ಕದಲ್ಲೇ ಇರುವಂತಹ ಶ್ರೀ ಸಾಯಿಬಾಬಾ ದೇವಸ್ಥಾನಕ್ಕೆ. ಇವತ್ತು ನ್ಯೂ ಇಯರ್ ಪ್ಲಸ್ ಗುರುವಾರ ಆಗಿರೋದ್ರಿಂದ ಜನ ಅಂತೂ ರೋಡ್ ಉದ್ದಕ್ಕೂ ಕ್ಯೂ ಮಾಡಿದ್ರು. ನಾವು ಹೋಗಿ ಜಾಯ್ನ್ ಆಗಿದ್ ವಿತಿನ್ 1 ಅವರ್ಗೆ ದರ್ಶನ ಆಯ್ತು. ನಿಮ್ಗೇನಾದ್ರೂ ಈ ತರ ದೇವಸ್ಥಾನಗಳಿಗೆ ಹೋಗೋಕೆ ಇಷ್ಟ ಇದ್ರೆ, ಇಲ್ಲ ನಿಮ್ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಯಲ್ಲಿ ಈ ತರದನ್ನ ಇಷ್ಟಪಡೋರು ಇದ್ರೆ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ಇನ್ನ ಸಾಯಿಬಾಬಾ ಸನ್ನಿಧಿ ಒಳಗೆ ತುಂಬಾ ಚೆನ್ನಾಗಿತ್ತು. ಈ ದೇವಸ್ಥಾನದಲ್ಲಿ ನನ್ಗೆ ಇಷ್ಟ ಆಗಿರೋ ವಿಷಯ ಏನಂದ್ರೆ, ಇಲ್ಲೆಲ್ಲೂ ಸ್ಪೆಷಲ್ ದರ್ಶನ ಇಲ್ದೆ ನಾರ್ಮಲ್ ಆಗಿ ಹತ್ರ ಹೋಗಿ ನೋಡೋರ್ಗೆ ಒಂದ್ ಲೈನು, ಮುಖ ದರ್ಶನ ಮಾಡ್ಕೊಂಡ್ ಬರೋರ್ಗೆ ಒಂದ್ ಲೈನು, ವಯಸ್ಸಾದವ್ರಿಗೆ ಮತ್ತೆ ಮಕ್ಳಿರೋರ್ಗೆ ಒಂದ್ ಲೈನು, ಮತ್ತೆ ಎಲ್ಲ ನೋಡಿ ಅಲ್ಲಿ ಸ್ವಲ್ಪ ಹೊತ್ತು ಕುತ್ಕೊಂಡು ಪ್ರೇ ಮಾಡೋರ್ಗೆ ಸ್ವಲ್ಪ ಜಾಗ ಮಾಡಿದ್ದಾರೆ. ನಮ್ಗೆಲ್ಲ ಈ ವರ್ಷದಲ್ಲಿ ಒಳ್ಳೇದಾಗ್ಲಿ ಅಂತ ಸಾಯಿಬಾಬಾ ಆಶೀರ್ವಾದ ಪಡ್ಕೊಂಡೆ. ದರ್ಶನ ಎಲ್ಲ ಆದ್ಮೇಲೆ ಅಲ್ಲೇ ಸ್ವಲ್ಪ ಪ್ರಸಾದ ತಿನ್ಕೊಂಡು ಮಲ್ಲೇಶ್ವರಂ ಇಂದ ಬಸ್ ಹತ್ಕೊಂಡು ಯಶವಂತಪುರ್ಗೆ ಬಂದೆ. ಯಶವಂತಪುರ್ನಲ್ಲಿ ಕೇಟುನ ಹತ್ಕೊಂಡು ಇಸ್ಕಾನ್ಗೆ ಬಂದೆ. ಫೈನಲಿ ವಿ ಆರ್ ಇನ್ ರಾಜಾಜಿನಗರ್ ಇಸ್ಕಾನ್ ಟೆಂಪಲ್. ಈ ದೇವಸ್ಥಾನಕ್ಕೆ ನಿಮ್ಮಲ್ಲಿ ಬಹಳಷ್ಟು ಜನ ಬಂದಿರ್ತೀರಾ. ನನ್ ಸ್ಕೂಲ್ ನಲ್ಲಿ ಇರ್ಬೇಕಾದ್ರೆ ನಮ್ ಸ್ಕೂಲ್ ಅವರೇ ಕರ್ಕೊಂಡು ಹೋಗ್ತಾ ಇದ್ರು. ಈ ದೇವಸ್ಥಾನ ತುಂಬಾ ದೊಡ್ಡದು, ಮತ್ತೆ ಇವತ್ತು ಹೊಸ ವರ್ಷ ಆಗಿರೋದ್ರಿಂದ ಜನ ಮಾತ್ರ ಸಿಕ್ಕಾಪಟ್ಟೆ ಇದ್ರು. ನಾನ್ ಇವತ್ತು ಹೋಗಿರೋ ಎಲ್ಲಾ ದೇವಸ್ಥಾನಗಳಿಗೆ ಹೋಲಿಸ್ಕೊಂಡ್ರೆ ಈ ದೇವಸ್ಥಾನದಲ್ಲಿ ತುಂಬಾ ಜನ ಇದ್ರು. ಇನ್ನು ಇಷ್ಟೆಲ್ಲ ದಾಟ್ಕೊಂಡು ದೇವರ ದರ್ಶನ ಪಡೆಯೋಕೆ ನನ್ಗೆ 2 ಅವರ್ ಹಿಡಿತು. ಸೊ ಇಲ್ಲಿವರೆಗೂ ನೋಡಿದ್ದೀರಾ ಅಂದ್ಮೇಲೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಕೊಟ್ಬಿಡಿ. ಈ ದೇವಸ್ಥಾನದಲ್ಲಿ ಶ್ರೀಕೃಷ್ಣ ಇರ್ತಾರೆ ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಆದ್ರೆ ನಿಮ್ಗೆ ಗೊತ್ತಾಗ್ಬೇಕಾಗಿರೋ ಇನ್ನೊಂದು ವಿಷಯ ಏನಂದ್ರೆ, ಈ ದೇವಸ್ಥಾನದಿಂದ ಪ್ರತಿದಿನ ಎಷ್ಟೊಂದ್ ಜನಕ್ಕೆ ಅನ್ನದಾನ ಮಾಡ್ತಾರೆ. ನಿಮ್ಗೂ ಏನಾದ್ರೂ ಇಂಟ್ರೆಸ್ಟ್ ಇದ್ರೆ ನೀವು ಆ ದೇವಸ್ಥಾನಕ್ಕೆ ಡೊನೇಟ್ ಮಾಡ್ಬೋದು. ನಿಮ್ಗೆ ಇಸ್ಕಾನ್ ಫುಲ್ ಫಾರ್ಮ್ ಗೊತ್ತಾ? ನನ್ಗೆ ಇವತ್ತೇ ಗೊತ್ತಾಗಿದ್ದು. ಅದೇನಂದ್ರೆ ಇಸ್ಕಾನ್ ಇಂಟರ್ನ್ಯಾಷನಲ್ ಸೊಸೈಟಿ ಆಫ್ ಕೃಷ್ಣ ಕಾನ್ಸಿಯಸ್ನೆಸ್. ಇನ್ನ ನೀವೇನಾದ್ರೂ ಇದೇ ಫಸ್ಟ್ ಟೈಮ್ ನನ್ನ ವಿಡಿಯೋನ ನೋಡ್ತಿದ್ರೆ, ನಾನು ಇದಕ್ಕೂ ಮುಂಚೆ ವಿಡಿಯೋದಲ್ಲಿ ಹೇಳಿರೋ ವಿಷಯನ ಹೇಳ್ತೀನಿ. ಅದೇನಂದ್ರೆ, ಬೆಂಗಳೂರಿಂದ ಸ್ಟಾರ್ಟ್ ಮಾಡಿ ಇನ್ನ ಬೇರೆ ಎಲ್ಲಾ ಊರುಗಳಿಗೂ ರಾಜ್ಯಗಳಿಗೂ ಏನೇನ್ ಫೇಮಸ್ ಇರುತ್ತೆ ಮತ್ತೆ ಏನ್ ಗೊತ್ತಿಲ್ದೇ ಇರೋದಿರುತ್ತೆ ಅವೆಲ್ಲಾನು ನಿಮ್ಗೆ ತೋರಿಸೋದೇ ನನ್ನ ಉದ್ದೇಶ. ಇದಕ್ಕೆ ನಾನು ಟ್ರಾವೆಲ್ ಸೀರೀಸ್ ಅಂತ ಹೆಸರಿಟ್ಟಿದ್ದೀನಿ. ಇನ್ನ ಇದ್ರ ಬಗ್ಗೆ ಇನ್ನಷ್ಟು ಇನ್ಫಾರ್ಮೇಶನ್ ಹೇಳಕ್ಕೂ ಮುಂಚೆ ಬನ್ನಿ ನಾವೆಲ್ಲ ಶ್ರೀಕೃಷ್ಣನ ದರ್ಶನ ಪಡ್ಕೊಳ್ಳೋಣ. ಇಸ್ಕಾನ್ ಒಳಗೆ ಎಂಟ್ರಿ ಕೊಡ್ತಿದ್ದಂಗೆ ಇಲ್ಲಿದ್ದಂತ ವಿಶಾಲವಾಗಿದ್ದಂತಹ ಜಾಗ ಮತ್ತೆ ಅಲಂಕಾರಗಳನ್ನೆಲ್ಲ ನೋಡೋಕೆ ಕಣ್ ತುಂಬೋ ತರ ಇತ್ತು. ಇಲ್ಲಿ ಇಷ್ಟ ಆಗೋ ವಿಷಯ ಏನಂದ್ರೆ, ಇಲ್ಲಿ ಯಾರಿಗೂ ಅಷ್ಟು ರಶ್ ಮಾಡ್ದಿರಾ ದೇವ್ರನ್ನ ಆರಾಮಾಗಿ ನೋಡುವಂತ ಅವಕಾಶ ಕೊಡ್ತಾರೆ. ಇಲ್ಲ ಇವತ್ ಮಾತ್ರ ಹೀಗಿತ್ತೇನೋ ಗೊತ್ತಿಲ್ಲ. ಆಮೇಲೆ ದೇವರ ದರ್ಶನ ಪಡ್ಕೊಂಡು ಹೊರಗೋಗುವಂತ ದಾರಿಯಲ್ಲಿ ಇಲ್ಲಿ ನಿಮ್ಗೆ ಸಿಕ್ಕಾಪಟ್ಟೆ ಸ್ಟಾಲ್ಸ್ ಇರುತ್ತೆ.
ದೇವರ ಫೋಟೋಸ್ ಆಗಿರ್ಬೋದು, ಐಡಲ್ಸ್ ಆಗಿರ್ಬೋದು, ಫುಡ್ಸ್ ಆಗಿರ್ಬೋದು, ಸ್ವೀಟ್ಸ್ ಆಗಿರ್ಬೋದು, ಇನ್ನ ಬುಕ್ಸ್ ಕೂಡ ಇವೆಲ್ಲನೂ ನಿಮ್ಗೆ ಇಲ್ಲಿ ಸಿಗುತ್ತೆ. ಅವೆಲ್ಲನೂ ನೋಡ್ಕೊಂಡು ಮತ್ತೆ ಅಲ್ಲೇ ಪ್ರಸಾದನ ತಿನ್ಕೊಂಡು ಅಲ್ಲಿಂದ ನಾವು ನೆಕ್ಸ್ಟ್ ದೇವಸ್ಥಾನದ ಕಡೆಗೆ ಹೊರಟ್ವಿ. ಇಸ್ಕಾನ್ ಟೆಂಪಲ್ ಹತ್ತಿರದಲ್ಲೇ ಇರುವಂತಹ ಮಹಾಲಕ್ಷ್ಮಿ ಲೇಔಟ್ ಎಂಟ್ರೆನ್ಸ್ ನಲ್ಲಿ ಬಸ್ ನ ಹತ್ಕೊಂಡು ಮೆಜೆಸ್ಟಿಕ್ ಕಡೆಗೆ ಹೊರಟ್ವಿ. ಮೆಜೆಸ್ಟಿಕ್ ಬಂದ್ಮೇಲೆ ಇಲ್ಲಿಂದ 45D ನ ಹತ್ಕೊಂಡು ಹನುಮಂತನಗರ ವಾರ್ಡ್ ಆಫೀಸ್ಗೆ ಬಂದ್ವಿ. ಅಲ್ಲಿಂದ ಸ್ವಲ್ಪ ದೂರ ನಡೆದ್ರೆ ಬಸವನಗುಡಿಯಲ್ಲಿ ಇರುವಂತಹ ದೊಡ್ಡ ಗಣಪತಿ ದೇವಸ್ಥಾನಕ್ಕೆ ಬರ್ತೀವಿ. ಹೊಸ ವರ್ಷ ಒಳ್ಳೇದಾಗ್ಲಿ ಅಂತ ಎಲ್ಲಾ ದೇವರ ಆಶೀರ್ವಾದನೂ ಪಡ್ಕೊಂಡಿದೀವಿ. ಆದ್ರೆ ವಿಘ್ನ ನಿವಾರಕ ಗಣಪತಿ ಆಶೀರ್ವಾದನ ಇಲ್ದೇ ಇದ್ರೆ ಹೇಗೆ? ಅದಕ್ಕೆ ಇಲ್ಲಿಗೆ ಬಂದೆ. ಈ ದೇವಸ್ಥಾನಕ್ಕೆ ದೊಡ್ಡ ಗಣಪತಿ ಅಂತ ಏನಕ್ಕೆ ಹೆಸರು ಬಂತು ಅಂದ್ರೆ, ಇಲ್ಲಿ ಇರುವಂತಹ ಗಣೇಶನ ವಿಗ್ರಹ 18 ಅಡಿ ಉದ್ದ ಇರುತ್ತೆ. ಮತ್ತೆ ಈ ದೇವಸ್ಥಾನ 16th ಸೆಂಚುರಿನಲ್ಲಿ ಕಟ್ಟಿದ್ರು. ಇನ್ನ ಗಣೇಶನ ಆಶೀರ್ವಾದ ನಮ್ಮೆಲ್ಲರ ಮೇಲೂ ಇರ್ಲಿ ಅಂತ ಕೋರ್ಕೋತಾ ಅಲ್ಲೇ ಪಕ್ಕದಲ್ಲೇ ಇದ್ದಂತಹ ಇನ್ನೊಂದು ದೇವಸ್ಥಾನದ ಕಡೆಗೆ ಹೊರಟೆ. ಅಲ್ಲಿ ಹೋಗೋಕ್ಕೂ ಮುಂಚೆ ನಿಮ್ಗೇನಾದ್ರೂ ಈ ವಿಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ಕೆಳಗೆ ಲೈಕ್, ಶೇರ್ ಇರುವಂತ ಜಾಗದಲ್ಲಿ ಹೈಪ್ ಅನ್ನೋ ಆಪ್ಷನ್ ಕೂಡ ಇರುತ್ತೆ. ಅದನ್ನ ಕ್ಲಿಕ್ ಮಾಡೋದ್ರಿಂದ ನಮ್ ವಿಡಿಯೋ ಇನ್ನಷ್ಟು ಜನಕ್ಕೆ ರೀಚ್ ಆಗಕ್ಕೆ ಯೂಸ್ ಆಗುತ್ತೆ. ನೀವು ಮಾಡ್ತೀರಾ ಅಂತ ನಂಬಿದ್ದೀನಿ. ಬನ್ನಿ ನಾವು ದೊಡ್ಡ ಬಸವನ ದರ್ಶನಕ್ಕೆ ಹೋಗೋಣ. ನಿಮ್ಮಲ್ಲಿ ಬಹಳಷ್ಟು ಜನ ಈ ದೇವಸ್ಥಾನಕ್ಕೆ ಬಂದಿರ್ತೀರಾ, ಇಲ್ಲ ಕಡ್ಲೆಕಾಯಿ ಪರ್ಸೆ ನಡೆಯುವಾಗ ಬಂದಿರ್ತೀರಾ. ಅವಾಗ್ಲೂ ಬಂದಿಲ್ಲ ಅಂದ್ರೆ ನೀವು ಡೆಫಿನೆಟ್ಲಿ ಈ ದೇವಸ್ಥಾನಕ್ಕೆ ಒಂದ್ಸತಿ ಆದ್ರೂ ಬರ್ಲೇಬೇಕು. ಇಲ್ಲಿ ಅತಿ ದೊಡ್ಡ ಗಾತ್ರದಲ್ಲಿ ಇರುವಂತಹ ಬಸವಣ್ಣನ ನೋಡೋಕೆ 2 ಕಣ್ ಸಾಲಲ್ಲ. ಈ ಬಸವಣ್ಣನ ವಿಗ್ರಹ 15 ಅಡಿ ಎತ್ತರ, 20 ಅಡಿ ಉದ್ದ ಇದೆ. ಇನ್ನ ಈ ದೇವಸ್ಥಾನದ ಬಗ್ಗೆ ಹಾಗೂ ಅಲ್ಲಿ ನಡೆಯುವಂತಹ ಪರೀಕ್ಷೆ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಬೇಕಂದ್ರೆ ಇಲ್ಲಿ ಮೇಲೆ ಕಾಣ್ತಿರುವಂತಹ ವಿಡಿಯೋನ ಕ್ಲಿಕ್ ಮಾಡಿದ್ರೆ ಆ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಟ್ಟಿದ್ದೀನಿ. ಇಲ್ಲಿಂದ 1.5 ಕಿಲೋಮೀಟರ್ ನಡೆದ್ರೆ ನಿಮ್ಗೆ ಶ್ರೀ ಬಂಡೆ ಮಹಾಕಾಳಿ ಅಮ್ಮನವರ ದೇವಸ್ಥಾನ ಸಿಗುತ್ತೆ. ಇಲ್ಲಿಗೂ ಕೂಡ ನಿಮ್ಮಲ್ಲಿ ಬಹಳಷ್ಟು ಜನ ಬಂದಿರ್ತೀರಾ. ಬಂದಿಲ್ಲ ಅನ್ನೋರು ಇವಾಗ ನೋಡಿ. ನಾವು ಇಷ್ಟೆಲ್ಲ ದೇವಸ್ಥಾನನ ಕವರ್ ಮಾಡೋಷ್ಟಕ್ಕೆ ಆಲ್ಮೋಸ್ಟ್ ಸಾಯಂಕಾಲ ಆಗೋಗಿತ್ತು. ಮತ್ತೆ ಸಿಕ್ಕಾಪಟ್ಟೆ ಜನ ಇದ್ದಿದ್ರಿಂದ ಒಳಗ್ ಹೋಗಿ ದೇವರ ಹತ್ರ ದರ್ಶನ ಪಡೆಯೋಕೆ ಆಗಿಲ್ಲ. ದೂರದಿಂದಾನೇ ನೋಡ್ಕೊಂಡು ಅಲ್ಲಿಂದ ಮನೆಗೆ ಬಂದ್ಬಿಟ್ವಿ. ಇನ್ನೇನು ವಿಡಿಯೋ ಎಂಡ್ ಮಾಡುವಂತ ಸಮಯ ಬಂತು. ಎಂಡ್ ಮಾಡೋಕ್ಕೂ ಮುಂಚೆ ನಮ್ಮ ಟ್ರಾವೆಲ್ ಸೀರೀಸ್ ಬಗ್ಗೆ ನಿಮ್ಗೆ ಇನ್ನೂ ಸ್ವಲ್ಪ ವಿಷಯ ಹೇಳ್ಬೇಕು. ಅದೇನಂದ್ರೆ ಇವಾಗ ಫಸ್ಟ್ ಬೆಂಗಳೂರಿಂದ ಕವರ್ ಮಾಡ್ತಿದ್ದೀನಿ. ಇದಾದ್ಮೇಲೆ ನೆಕ್ಸ್ಟ್ ಟೂರು, ಅದಾದ್ಮೇಲೆ ನೆಕ್ಸ್ಟ್ ಟೂರು, ಹೀಗೆ ಕಂಟಿನ್ಯೂ ಮಾಡೋಣ ಅಂತ ಅನ್ಕೊಂಡಿರೋದ್ರಿಂದ ನನ್ಗೆ ನಿಮ್ಮೆಲ್ಲರ ಸಪೋರ್ಟ್ ಬೇಕಾಗಿದೆ. ಅಂದ್ರೆ ನೀವೇ ನನ್ಗೆ ದುಡ್ಡು ಕೊಡೋ ಅವಶ್ಯಕತೆ ಇಲ್ಲ. ನೀವು ಜಸ್ಟ್ ನಮ್ಮ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ. ಹಾಗೆ ನೀವೇನಾದ್ರೂ ಇನ್ಫಾರ್ಮೇಶನ್ ಕೊಡೋಕಿದ್ರೆ ಕಮೆಂಟ್ ಮಾಡೋದ್ರಿಂದ ಅಥವಾ ಇನ್ಸ್ಟಾಗ್ರಾಮ್ನಲ್ಲಿ ಮೆಸೇಜ್ ಮಾಡೋದ್ರಿಂದ ನೀವು ನಮಗೆ ತಿಳಿಸಬಹುದು. ಇನ್ನು ನಿಮ್ಗೆ ಈ ವಿಡಿಯೋ, ಈ ಟ್ರಾವೆಲ್ ಸೀರೀಸ್ ನಲ್ಲಿ ನಾನ್ ಮಾಡಿರುವಂತಹ ಮೊದಲನೇ ವಿಡಿಯೋ ಬೆಂಗಳೂರಿನಲ್ಲಿ ಇರುವಂತಹ ಕೆಲವೊಂದು ದೇವಸ್ಥಾನಗಳಿಗೆ ಹೋಗಿರೋದು ನಿಮ್ಗೇನಾದ್ರೂ ಇಷ್ಟ ಆಗಿದ್ರೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಜೋಪಾನ. Thank you.